ಯಶವಂತರಾಯಗೌಡ ಮನವೊಲಿಕೆಗೆ ಹೈಕಮಾಂಡ್ ಕಸರತ್ತನ್ನು ಶುರು ಮಾಡಿದೆ. ಹೈಕಮಾಂಡ್ ಮನವೊಲಿಕೆಗೂ ಬಗ್ಗಿಲ್ಲ ಯಶವಂತರಾಯಗೌಡ ಪಾಟೀಲ್. ರಾಜೀನಾಮೆಯಿಂದ ಹಿಂದೆ ಸರಿದಿಲ್ಲ ಅವರು, ಹಠ ಮುಂದುವರೆಸಿದ್ದಾರೆ. ವಿಜಯಪುರದ ಇಂಡಿ ಕ್ಷೇತ್ರದ ಶಾಸಕರು ಇವರು. ಯಶವಂತರಾಯಗೌಡ ಬಹಳ ಹಿರಿಯ ಶಾಸಕರು. ಅವ್ರಿಗೆ ಸಚಿವ ಸ್ಥಾನ ಸಿಗಬೇಕಾಗಿತ್ತು, ಆದರೆ ಸಿಕ್ಕಿಲ್ಲ. ನಿರೀಕ್ಷೆ ಹುಸಿಯಾಯಿತು. ಈಗ ಅವರು ಕೂಡ ರಾಜೀನಾಮೆಯ ನಿರ್ಧಾರವನ್ನು ರಾಜೀನಾಮೆ ಕೊಟ್ಟಿದ್ದಾರೆ ಆಲ್ರೆಡಿ. ಅವರು ಇನ್ನೂ ಅಕ್ಸೆಪ್ಟ್ ಆಗಿಲ್ಲ. ಅದು ಸುರ್ಜೇವಾಲಾ ಅವರು ಕರೆ ಮಾಡಿ ಅವ್ರ ಜೊತೆಗೆ ಫೋನಲ್ಲಿ ಮಾತಾಡಿದ್ದಾರೆ. ಆದರೆ ಅವರು ನಡೆಸಿದಂತಹ ಆ ಮಾತುಕತೆ ವಿಫಲ ಆಗಿದೆ. ಹಠ ಬಿಟ್ಟಿಲ್ಲ ಅವರು. ನನಗೆ ಯಾಕೆ ಸಚಿವ ಸ್ಥಾನ ಕೈ ತಪ್ಪಿತು? ಯಾರ ಮಾತು ಕೇಳಿದರೆ ನೀವು? ವಿಜಯಪುರಕ್ಕೆ ಯಾಕೆ ಇನ್ನೊಂದು ಅವಕಾಶ ಕೊಡಲಿಲ್ಲ? ಅಲ್ಲಿ ಯಾರಾದರೂ ನಿಮಗೆ ನನ್ನ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನು ಏನಾದರೂ ಹೊರಿಸಿದ್ರಾ? ನಾನು ಹಿರಿಯ ಇದ್ದೀನಿ, ಲಿಂಗಾಯತ ಸಮುದಾಯದ ನಾಯಕ, ಅವಕಾಶ ಕೊಡಬೇಕಿತ್ತು. ಯಾಕೆ ನನಗೆ ತಪ್ಪಿಸಿದ್ರಿ? ನಾನಂತರೂ ರಾಜೀನಾಮೆಯಿಂದ ಹಿಂದೆ ಸರಿಯಲ್ಲ. ಅದೇನಾಗುತ್ತೋ ಆಗಲಿ. ಈ ನಿರ್ಧಾರಕ್ಕೆ ಯಶವಂತರಾಯಗೌಡ ಪಾಟೀಲ್ ಬಂದಿದ್ದಾರಂತೆ. ಸುರ್ಜೇವಾಲಾ ಅವರು ಕರೆ ಮಾಡಿ ಸುಮಾರು ಅರ್ಧ ಗಂಟೆ ಮಾತಾಡಿದ್ರಂತೆ. ಇಲ್ಲ, ಮುಂದಿನ ದಿನಗಳಲ್ಲಿ ನಿಮ್ಗೆ ಒಳ್ಳೆ ಭವಿಷ್ಯ ಇದೆ ಅಂದ್ರಂತೆ. ಒಳ್ಳೆ ಅವಕಾಶ ಕೊಡ್ತೀವಿ, ಕಾಯಿರಿ ಅಂತ ಹೇಳಿದ್ರಂತೆ. ಕಾಯೋಕ್ಕೆ ಟೈಮ್ ಎಲ್ಲಿದೆ ಸರ್ ಅಂದ್ರಂತವ್ರು. ಇದೇ ಟರ್ಮ್ನಲ್ಲಿ ಆದರೆ ಆಗಬೇಕಾಗಿತ್ತು. ಮುಂದಿನ ದಿನಗಳಲ್ಲಿ ಗೊತ್ತಿಲ್ಲ. ನಮ್ಗೆ 28ರಲ್ಲಿ ಏನು ಬೇಕಾದರೂ ಆಗ್ಬೋದು. ನನಗೆ ಸಿದ್ದರಾಮಯ್ಯನವರು ಸಂಪುಟದಲ್ಲೂ ಕೂಡ ಅವಕಾಶ ಕೊಡಲಿಲ್ಲ ನೀವು. ಈಗ ಯಾಕೆ ನನಗೆ ಅವಕಾಶ ತಪ್ಪಿಸಿದ್ರಿ? ನಿಮಗೆ ಯಾರು ಹೇಳಿದ್ರು ಕೊಡಬೇಡ ಅಂತ? ನಂದು ಹೆಸರು ಕೂಡ ಇತ್ತಲ್ವಾ, ಸಂಭಾವ್ಯರ ಪಟ್ಟಿಲಿತ್ತು, ಫೈನಲ್ ಪಟ್ಟಿಲಿ ಕೂಡ ನನ್ನ ಹೆಸರಿತ್ತು. ಯಾಕೆ ನನಗೆ ನೀವು ಮಣೆ ಹಾಕಲಿಲ್ಲ ಅಂಥೇಳಿ ಸುರ್ಜೇವಾಲಾ ಅವ್ರ ಜೊತೆ ಗರಂ ಆಗಿ ಮಾತಾಡ್ಬಿಟ್ರಂತೆ ಕೋಪದಲ್ಲಿ. ಸುರ್ಜೇವಾಲಾ ಅವರು ಬಹಳ ಪ್ರಯತ್ನ ಪಟ್ಟರು. ಇಲ್ಲ, ನಿಮಗೆ ಒಂದು ಒಳ್ಳೆ ಪ್ರಭಾವಿ ನಿಗಮ ಮಂಡಳಿ ಕೊಡ್ತೀವಿ ಅಂತೇಳಿ. ನಿಗಮ ಮಂಡಳಿ ತೊಗೊಂಡು ನಾವೇನು ಮಾಡಲಿ ಅಂತ ಪ್ರಶ್ನೆ ಹಾಕಿದ್ರಂತ ವಾಪಸ್ಸು. ನನಗೆ ಕೊಟ್ಟರೆ ಸಚಿವಗಿರಿನೇ ಬೇಕು ಅಂತ. ಈಗ ಒಂದು ಉಳಿದಿದೆ ಅಲ್ವಾ, ಗಾಯತ್ರಿ ಅವ್ರು ಏನು ತೊಗೊಂಡಿಲ್ಲ, ತೊಗೊಂಡಿಲ್ಲ, ಅದನ್ನಾದರೂ ಕೊಡಿ ಅಂತ ಕೇಳಿದ್ರಂತೆ. ಅದಾದಮೇಲೆ ಸುರ್ಜೇವಾಲಾ ಅವರು ಮನವೊಲಿಸಿ ಸಾಕಾಗಿ ಆಮೇಲೆ ಫೋನ್ ಕಟ್ ಮಾಡಿಬಿಟ್ರಂತೆ. ಈಗ ನೋಡಬೇಕು ಮತ್ತೆ DK ಶಿವಕುಮಾರ್ ಅವರಿಂದ ಏನಾದರೂ ದೂರವಾಣಿ ಕರೆ ಹೋಗುತ್ತಾ ಅಂತೇಳಿ. ಅವ್ರನ್ನ ಕರೆಸ್ಕೊಂಡು ಮನವೊಲಿಸುವಂಥ ಪ್ರಯತ್ನ ಏನಾದರೂ ಮಾಡ್ತಾರಾ? ಯಶವಂತರಾಯಗೌಡ ಪಾಟೀಲ್ ಇಂಡಿಯಾ ಶಾಸಕರು ಆ ಭಾಗದಲ್ಲಿ ತಮ್ಮದೇ ಆದಂಥ ಒಂದು ಶಕ್ತಿಯನ್ನು ಹೊಂದಿದ್ದಾರೆ, ಸಂಘಟನೆ ಅನ್ನುವಂಥ ವಿಚಾರ ಬಂದಾಗ ಈಗ ಅವರು ಯಾವುದೇ ಕಾರಣಕ್ಕೂ ಸಂಧಾನಕ್ಕೆ ಬಗ್ಗಿಲ್ಲ. ನನ್ನ ನಿರ್ಧಾರ ಅಚಲವಾಗಿರುತ್ತೆ ಅಂತ ಹೇಳಿದ್ದಾರೆ. ನೋಡಿ, ಹೈಕಮಾಂಡ್ ಅವರು ಕೂಡ ಹೇಳಿದರು ಇಲ್ಲಿ ಬಗ್ಗಿಲ್ಲ ಅಂತ ಹೇಳಿದ್ರೆ ಅವರ ನಿರ್ಧಾರದಿಂದ ಅವರು ಹಿಂದೆ ಸರಿಯೋದಿಲ್ಲ ಅಂತ ಅನ್ನಿಸ್ತಾ ಇದೆ. ಬಟ್ DK ಶಿವಕುಮಾರ್ ಅವರು ಮಾತಾಡಿದ್ರೆ ಏನಾದರೂ ಪ್ರಯತ್ನಗಳಾಗ್ಬೋದು. ನಿರ್ಧಾರದಿಂದ ಅವರು ಏನಾದರೂ ಹಿಂದೆ ಸರಿಬೋದು. ಅದನ್ನು ಹೊರತುಪಡಿಸಿದರೆ ಅವಕಾಶಗಳು ನಮಗೆ ಈ ಹಿಂದೆ ಸಿಗಬೇಕಾಗಿತ್ತು. ಅವಾಗಲೂ ಕೂಡ ನೀವು ನನ್ನ ಹೆಸರನ್ನು ಕನ್ಸಿಡರ್ ಮಾಡಲಿಲ್ಲ. ಈಗಲಾದರೂ ಕೂಡ ನೀವು ನನ್ನ ಹೆಸರನ್ನು ತೆಗೆದುಕೊಳ್ತೀರಂತ ಅಂದ್ಕೊಂಡಿದ್ವಿ, ಕಾರಣ ಕೊಡಿ ಅಂತ ಕೇಳಿದ್ದಾರೆ ಅವರು. ಸುರ್ಜೇವಾಲಾ ಅವ್ರಿಗೆ ಫೋನ್ ಮಾಡಿದಾಗ ಟೆಲ್ ಮಿ ರೀಸನ್ ಸರ್ ಅಂದ್ರಂತೆ. ರೀಸನ್ ಹೇಳಿ ನನಗೆ, ನನ್ನ ಯಾಕೆ ನೀವು ಕನ್ಸಿಡರ್ ಮಾಡಲಿಲ್ಲ, ಯಾಕೆ ಅವಕಾಶವನ್ನು ಮಾಡಿಕೊಡ್ಲಿಲ್ಲ? ಮತ್ತು ಸುರ್ಜೇವಾಲಾ ಅವರು ತಡಬಡಾಯಿಸ್ಬಿಟ್ರು. ಏನು ರೀಸನ್ನೇ ಬರ್ತಾ ಇಲ್ಲ ಅವ್ರಿಗೆ ಬಾಯಿಗೆ.